ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ರಾಘವೇಂದ್ರ ತೀರ್ಥರ ಸಂಪೂರ್ಣವಾಗಿ ಎಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜಯತಿ ಅನ್ನಸುಜ್ಞಾನ ಶುಭಶಕ್ತಿ ಪಯೋನಿಧಿ. ನಮ್ಮ ಕ್ಷೇತ್ರಾಭಿಮಾನಿ ದೇವತೆಯಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ನವನರಸಿಂಹದೇವರ ಸನ್ನಿಧಾನ, ಅದರಲ್ಲೂ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಇರತಕ್ಕಂಥ ಸನ್ನಿಧಾನ, ಮುಖ್ಯ ಪ್ರಾಣದೇವರ ಸನ್ನಿಧಾನ, ರಾಯರ ಮೃತ್ತಿಕಾ ಬೃಂದಾವಣಿ ದ್ವಿಜಿಂದ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮುತ್ತಿಗೆ ಇರ್ತಕ್ಕಂಥ 42 ಸಾಲಿಗ್ರಾಮ ಇರ್ತಕ್ಕಂಥ ಇಂಥ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯ, ಒಳ್ಳೆಯ ಭಾಗ್ಯ ಸಂಪತ್ತನ್ನು ಕೊಟ್ಟು ಎಲ್ಲರ ಕುಲವನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ ವಿಶೇಷವಾಗಿ ಬರ್ತಕ್ಕಂಥ 19ನೇ ತಾರೀಕು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ. ಅದು ವಿಶೇಷವಾಗಿ ಬಂದಿರತಕ್ಕಂಥದ್ದು ಗುರುವಾರನೇ ಬಂದಿದೆ. ಪಾಲ್ಗುಣ ಮಾಸದ ವಿಶೇಷವಾಗಿರ್ತಕ್ಕಂಥ ದಿನ ಸಪ್ತಮಿ, ತೃತೀಯ ವಿಶೇಷವಾಗಿರ್ತಕ್ಕಂಥದ್ದು ಆ ಗುರುವಾರ ವಿಶೇಷವಾಗಿ ಬಂದಿರತಕ್ಕಂಥ ದಿನ. ಅದರಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕ. ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಸರಸ್ವತೀ ದೇವಿಯ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಸ್ವಪ್ನ ರೀತಿಯಲ್ಲಿ ಆಗಿದೆ. ಸರಸ್ವತೀ ದೇವಿ ಮದುವೆಯಾಗಿದೆ, ಮಕ್ಕಳಿದ್ದಾರೆ, ಎಲ್ಲವೂ ಆದ ಮೇಲೆ ಸಾಕ್ಷಾತ್ ಬ್ರಹ್ಮದೇವರ ಹೆಂಡತಿಯಾಗಿರ್ತಕ್ಕಂಥ ಸರಸ್ವತೀ ದೇವಿಯು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ನೀನು ಸನ್ಯಾಸತ್ವ ತಗೊಳ್ಳೇಬೇಕು ಅಂತೇಳಿ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ, ಬ್ರಹ್ಮದೇವರ ಅನುಗ್ರಹ, ಅದರಲ್ಲೂ ವಿಶೇಷವಾಗಿ ಸರಸ್ವತೀ ದೇವಿಯ ಸಂಪೂರ್ಣ ಅನುಗ್ರಹ, ಅವರ ಇಂದಿನ ಜನ್ಮದಲ್ಲಿ ವಿಶೇಷವಾಗಿ ಶಂಕುಕರ್ಣ ಆಗಿದ್ದರು. ಆ ಶಂಕುಕರ್ಣ ಆದಾಗ ವಿಶೇಷವಾಗಿ ಬ್ರಹ್ಮದೇವಿಗೆ ಪ್ರತಿದಿನ ತುಳಸಿ ಬಿಡಿಸ್ಕೊಂಡು ಕೊಡೋರಂತೆ. ಆಗ ವಿಶೇಷವಾಗಿ ಅವರ ಅನುಗ್ರಹ ಹೇಗೆ ಆಯಿತು, ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂಥವರು ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷ ಅನುಗ್ರಹ ಆಗಿರ್ತಕ್ಕಂಥದ್ದೇ ಬ್ರಹ್ಮದೇವರ ವಿಶೇಷ ಅನುಗ್ರಹ. ಅದರಲ್ಲೂ ಬ್ರಹ್ಮದೇವರು, ವಾಯುದೇವರು ಭಾಳ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರಂತೆ. ವಾಯುದೇವರು ಬ್ರಹ್ಮದೇವರ ಹೆಂಡತಿಯಾಗಿರ್ತಕ್ಕಂಥ ಸರಸ್ವತೀ ದೇವಿಯು ಸಂಪೂರ್ಣವಾಗಿ ಅನುಗ್ರಹವನ್ನು ಮಾಡಿ, ನೀನು ಬೇರೆ ರೀತಿ ಯಾವುದೇ ರೀತಿ ಯೋಚನೆ ಮಾಡಬೇಡ, ನೀನು ವಿಶೇಷವಾಗಿ ಸನ್ಯಾಸತ್ವ ತಗೊಳ್ಳೇಬೇಕು ಅಂತೇಳಿ ಆಶೀರ್ವಾದವನ್ನು ಮಾಡಿ, ಅವರ ನಾಲಿಗೆಯ ಮೇಲೆ ವಿಶೇಷವಾಗಿ ಶ್ರೀಕಾರವನ್ನು ಹಾಕಿ, ಲಕ್ಷ್ಮೀದೇವಿಯ ಅನುಗ್ರಹದಿಂದ ಎಲ್ಲವೂ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಆಯಿತು. ಸರಸ್ವತೀ ದೇವಿ ಸಾಕ್ಷಾತ್ ದೇವಿನೇ ಬಂದು ಅನುಗ್ರಹವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಅವರನ್ನು ನೋಡ್ತಕ್ಕಂಥವ್ರು ಎಷ್ಟು ನಾವು ಜನ್ಮದಲ್ಲಿ ವಿಶೇಷವಾಗಿರ್ತಕ್ಕಂಥವ್ರಲ್ಲ ನಾವು. ಅದರಿಂದ ಇಂಥ ಮಹಾನುಭಾವರಾಗಿರ್ತಕ್ಕಂಥ ಹೋಗಿ ಆಗ ಸ್ವಪ್ನ ರೀತಿ ಆದಂತಂದರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳು ಇನ್ನೂ ಆಗಿಲ್ಲ, ವೆಂಕಟನಾಥನೇ ಆಗಿದ್ದರು ಅವರು. ಸಾಕ್ಷಾತ್ ಅವರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರ ಹತ್ರ ಹೋಗಿ ನಮಸ್ಕಾರವನ್ನು ಮಾಡಿದರು. ಅಪ್ಪ ಸನ್ಯಾಸತ್ವ ತಗೊಂತೀನೋ ಈಗ ಅಂದರು. ಗುರುಗಳ ಸಾಕ್ಷಾತ್ ಸರಸ್ವತೀ ದೇವಿ ಅನುಗ್ರಹ ಆಗಿದೆ, ನಾವು ತೊಗೊಳಕ್ಕೆ ರೆಡಿ ಇದ್ದೀರಿ ಅಂತ ಹೇಳಿದ್ರು. ಆಗ ಸನ್ಯಾಸತ್ವ ತಗೊಂಡಿದ್ದಾರೆ. ಆ ಸನ್ಯಾಸತ್ವ ತಗೊಂಡಿದ ತಕ್ಷಣ ವಿಶೇಷವಾಗಿ ಆಗ ನದಿಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಸ್ನಾನವನ್ನು ಮಾಡಿ, ಅಲ್ಲಿಂದ ಬರ್ತಾ 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 ಆ ರಾಘವೇಂದ್ರ ಸ್ವಾಮಿಗಳು, ರಾಘವೇಂದ್ರ ಅಂತ ಹೆಸರಿಟ್ಟಿರ್ತಕ್ಕಂಥವರೇ ಸುಧೀಂದ್ರ ತೀರ್ಥರು, ಸುರಿಯುವ ಇಂದ್ರ ಸುಧೀಂದ್ರ ತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಅನುಗ್ರಹದಿಂದ ರಾಘವೇಂದ್ರ ಸ್ವಾಮಿ ಬೃಂದ ವಿಶೇಷವಾಗಿ ಆ ಪಟ್ಟಾಭಿಷೇಕ ಆಗಿದೆ. ಈಗಿನ ವಿಶೇಷವಾಗಿರ್ತಕ್ಕಂಥ ಪಟ್ಟಾಭಿಷೇಕ 405ನೇ ಪಟ್ಟಾಭಿಷೇಕ. 405 ಪಟ್ಟಾಭಿಷೇಕದಲ್ಲಿ ಯಾರು ಪಟ್ಟಾಭಿಷೇಕದಿಂದ ವರ್ಧಂತಿ ತನಕ ಪಾಲ್ಗುಣ ಮಾಸದಲ್ಲಿ ಪ್ರಥಮ
ದ್ವಿತೀಯ ತೃತೀಯ ಈ ಪಾಢ್ಯ ಬೀದಿಗೆ ತದಿಗೆ ಚೌತಿ ಪಂಚಮಿ ಸೃಷ್ಟಿ ಸಪ್ತಮಿಯ ದಿವಸ ತನಕ ಯಾರು ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆಯನ್ನು ಮಾಡುತ್ತೀರಾ, ರಾಯರಿಗೆ ವಿಶೇಷವಾಗಿ ಸೇವೆಯನ್ನು ಮಾಡ್ತೀರಾ, ರಾಘವೇಂದ್ರ ಸ್ವಾಮಿಗಳಿಗೆ ಪ್ರತಿದಿನ ತುಪ್ಪ ದೀಪವನ್ನು ಹಚ್ಚುತ್ತೀರಾ, ರಾಘವೇಂದ್ರ ಸ್ವಾಮಿಗಳಿಗೆ ಸಪ್ತಮಿ ವಿಶೇಷವಾಗಿರ್ತಕ್ಕಂಥ ವರ್ಧಂತಿ ದಿವಸ ಅವರಿಗೆ ವಿಶೇಷ ಏನಪ್ಪ ಅಂತಂದರೆ ಬೆಳ್ಳಿಯ ಲೋಟ. ಯಾಕೆ ಬೆಳ್ಳಿ ಲೋಟವನ್ನು ಕೊಡಬೇಕು, ಯಾಕೆ ದಾನವನ್ನಾಗಿ ಬೆಳ್ಳಿ ಲೋಟವನ್ನು ರಾಯರ ಬೃಂದಾವನಕ್ಕೆ ಕೊಡಬೇಕು ಅಂತಂದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಕಷ್ಟ ಇತ್ತು ಅವರ ಹಿಂದಿನಲ್ಲಿ. ಇದ್ದಾಗ ನೀರು ಕುಡಿಯುವುದಕ್ಕೂ ಲೋಟವಿಲ್ಲ ಅವರಿಗೆ. ಆ ಲೋಟದ ಕೆಳಗಡೆ ಇರ್ತಕ್ಕಂಥ ಅಂಚು ಎಲ್ಲ ಹೊಟ್ಟೋಗಿತ್ತದು. ಆಗ ಆ ಕೈ ಅಲ್ಲಿಟ್ಕೊಂಡು ಆ ಲೋಟದಲ್ಲಿ ನೀರು ಹಾಕೊಂಡು ಕುಡಿಯೋರಂಥವ್ರು. ಅದಕ್ಕೋಸ್ಕರವಾಗಿ ರಜತ ವಿಶೇಷವಾಗಿ ಬೆಳ್ಳಿಯನ್ನು ದಾನವನ್ನಾಗಿ ಕೊಟ್ಟಾಗ ನಮ್ಮ ಜೀವನದಲ್ಲಿ ಯಾವ ತೊಂದರೆಗಳಿರುತ್ತೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಯಾವ ಸಮಸ್ಯೆಗಳಿರುತ್ತೆ ಎಲ್ಲ ಸಮಸ್ಯೆಯೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ಗುರುಗಳ ವಿಶೇಷವಾಗಿ ಅನುಗ್ರಹವನ್ನು ಮಾಡೋದೇ ಪಟ್ಟಾಭಿಷೇಕದಿಂದ. ವಿಶೇಷವಾಗಿ ಪಟ್ಟಾಭಿಷೇಕ ಎಲ್ಲ ದೇವಾನುದೇವತೆಗಳು ಬಂದು ಸುರಿಮಳೆ ಬೆಳೆಸ್ತಾ ಇದ್ದಾರಂತಲ್ಲಿಂದ ಕಿಂಪುರುಷರು ಬಹಳ ವಿಶೇಷವಾಗಿ ಎಲ್ಲ ದೇವಾನುದೇವತೆಗಳು ಬಂದು ಅವರ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪಟ್ಟಾಭಿಷೇಕ ಆಗಿದೆ. ವೆಂಕಟನಾಥ ಹೋಗಿ ವಿಶೇಷವಾಗಿ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದಲ್ಲಿ ವಿಶೇಷವಾಗಿ ಎಲ್ಲ ಯಾತ್ರೆಗಳನ್ನು ಮಾಡಿದ್ದಾರೆ. ಸನ್ಯಾಸತ್ವ ತಗೊಂಡು ಯಾತ್ರೆಯನ್ನು ಮಾಡಿ ಆಗ ಬರುತ್ತೆ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ತುಂಗಾ ತೀರದಿ ರಾಘವೇಂದ್ರ ಮಂಗಳ ಮಹಿಮನೆ ರಾಘವೇಂದ್ರ ಕಂಗಳಿಲ್ಲದವರಿಗೆ ರಾಘವೇಂದ್ರ ಬ್ರಹ್ಮ ಮಾರುತಿ ಪ್ರಿಯ ರಾಘವೇಂದ್ರ ಜಯ ಜಯ ವಿವೇ ರಾಘವೇಂದ್ರ ಭವಭಯನಾಶಕ ರಾಘವೇಂದ್ರ ಒಂದು ದಿನ ಶ್ರೀಗಳು ರಾಘವೇಂದ್ರ ಎಂಥವು ಇದೆ ಅವೆಲ್ಲವೂ ಪವಾಡವನ್ನು ಮಾಡಿಬಿಟ್ರಂಥವು. ಒಬ್ಬ ಮನುಷ್ಯ ವಿಶೇಷವಾಗಿ ಒಬ್ಬ ರಾಜ ಕರೆದಂತೆ ಒಬ್ಬ ಮನೆಗೆ ಭಗವಂತ ರಾಜ ಕರೆದುಬಿಟ್ಟು ಕೇಳಿದಂತೆ, ಗುರುಗಳೇ ನೀವು ನಮ್ಮ ರಾಜ್ಯಕ್ಕೆ ಬರಬೇಕು ಅಂದಾಗ, ಆ ರಾಜ್ಯಕ್ಕೆ ಹೋಗಬೇಕು ಅಂದಾಗ ಆ ವೆಂಕಟನಾಥ ವಿಶೇಷವಾಗಿ ಆ ರಾಜ್ಯಕ್ಕೆ ಹೋದ್ರಂಥವ್ರು. ಆಗ ಮುಸ್ಲಿಂ ದೊರೆ ಇದ್ದಂತೆ, ಆ ಮುಸ್ಲಿಮ್ಸ್ ಏನು ಮಾಡಿದಂತೆ ಅಲ್ಲಿರ್ತಕ್ಕಂಥ ಒಂದು ಮಾಂಸವನ್ನು ತಂದು ಬಟ್ಟೆಯನ್ನು ಒದಿಸಿ ಅವ್ರ ಮುಂದೆ ನೈವೇದ್ಯಕ್ಕಿಟ್ಟಂತೆ. ಅವರೇನು ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು, ತೀರ್ಥವ ಪ್ರೋಕ್ಷಿಸೆ ರಾಘವೇಂದ್ರ ಫಲಪುಷ್ಪವಾಗಿತ್ತು ರಾಘವೇಂದ್ರ, ಎಲ್ಲ ಫಲಪುಷ್ಪಗಳಾಗುತ್ತಂತೆ. ಅಂಥ ಮಹಾನುಭಾವರ ಗುರುಗಳು ಅದನ್ನೆಲ್ಲ ಅವತಾರವನ್ನು ಮಾಡಿದ್ರು. ಅದೇ ರೀತಿಯಾಗಿ ಚಾತುರ್ಮಾಸದ ಒಂದು ದಿನದಂದು ರಾಘವೇಂದ್ರ ಸ್ವಾಮಿಗಳು ಇದೇ ಕರ್ನಾಟಕದ ಒಂದು ರಾಜ್ಯಕ್ಕೆ ಬಂದರು. ಅವನಿಗೆ ವಿಶೇಷವಾಗಿ ವೆಂಕಣ್ಣ ಅಂತ ಹೆಸರಿತ್ತು ಅವನಿಗೆ. ಆ ವೆಂಕಣ್ಣನಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಬೇಕು. ನೀರಿನ ವೆಂಕಣ್ಣನಿಗೆ, ಆ ನೀರಿನ ವೆಂಕಣ್ಣನಿಗೆ ವಿಶೇಷ ಏನಪ್ಪ ಅಂತಂದರೆ, ನೀವು ನನಗೆ ಅನುಗ್ರಹವನ್ನು ಮಾಡಬೇಕು, ಮೋಕ್ಷವನ್ನು ಕೊಡಬೇಕು ಅಂತ. ಏನು ಮೋಕ್ಷ ಬೇಕು ನಿನಗೆ ಅಂತ ಕೇಳಿದ್ರು ರಾಘವೇಂದ್ರ ಸ್ವಾಮಿಗಳು. ಇಲ್ಲ, ನಮಗೆ ಮೋಕ್ಷವನ್ನು ಬೇಕು, ಮೋಕ್ಷ ಬೇಕು ಅಂತ. ಆದರೆ ಅವ್ರಿಗೂ ವಿಶೇಷ ಅನುಗ್ರಹವನ್ನು ಮಾಡೋದು. ಯಾವ ರೀತಿ ಮಾಡೋದು ಮೋಕ್ಷಕ್ಕೆ ಅಂದಾಗ, ಆ ಮೋಕ್ಷವನ್ನು ಕೊಡಬೇಕಾದ್ರೆ ಎಲ್ಲವೂ ಆಗಿದೆ. ಹೋಮಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ವಾಯುಸ್ತುತಿ ಸುಂದರಕಾಂಡವನ್ನು ಪಾರಾಯಣ ಮಾಡಿ ವಾಯುಸ್ತುತಿಯನ್ನು ಹೇಳಿ ಹೋಮವನ್ನು ಮಾಡ್ತಾ ಇದ್ದಾರೆ. ಅಪ್ಪ ವೆಂಕಣ್ಣ ಬಾರು, ನಿಂಗೆ ಮೋಕ್ಷ ಬೇಕು ಅಂತಲೇ ನೀನು ಅಂದರು ಗುರುಗಳು. ಗುರುಗಳೇ ನಮ್ಗೆ ಬೇಕು ಅಂದರು. ಏನೂ ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಆಗ ನಿನಗೆ ಮೋಕ್ಷ ಬೇಕು ಅಂತ ನಾನು ಹೇಳ್ದಂಗೆ ಕೇಳಬೇಕು ಅಂದರು. ಆಯಿತು ಗುರುಗಳೇ, ನಾನು ಕೇಳ್ತೀನಿ ಇಲ್ಲ. ಆಗ ಈ ಹೋಮವು ಆಗ್ತಾ ಇದೆ, ನಾನು ಹೇಳಿದ ತಕ್ಷಣ ಹಾಗೆ ಹೋಮಕ್ಕೆ ಹಾರಬೇಕು ಅಂದರು. ಆಯಿತು ಗುರುಗಳೇ ತಾತ, ನೀವು ಹೇಳಿದ್ರೆ ಹಂಗೆ ಅಂತ ಹೇಳಿದ್ರು. ಆಗ ಹೋಮವನ್ನು ಮಾಡಬೇಕಾದ್ರೆ ವಿಶೇಷವಾಗಿ ಆ ಯಜ್ಞ ಕುಂಡಕ್ಕೆ ಹಾರಿದ್ದಾನೆ. ಒಂದೇ ನಿಮಿಷದಲ್ಲಿ ಅವನ ರಾಜನಾಗ್ಬಿಟ್ಟಂತೆ. ಹಾಗೆ ಅಂಥ ಮಹಾನುಭಾವರು ಅವನನ್ನು ಉದ್ಧಾರ ಮಾಡಿಬಿಟ್ಟಿದ್ದಾರಂತೆ. ಅಂಥ ಮಹಾನುಭಾವರು ಬಹಳ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಪಟ್ಟಾಭಿಷೇಕ ಆದ ನಂತರ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾ ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ಕಾಮಧೇನು ಕಲ್ಪವೃಕ್ಷರಾಗಿ ಒನಕೆಯು ಚುರುಗಿತು ರಾಘವೇಂದ್ರ
ಒನಕೆ ವಿಶೇಷವಾಗಿ ತಂದಿಟ್ಟಿದ್ದಾರೆ. ಗುರುಗಳೇ, ಈ ಒನಕೆಯನ್ನು ಚಿಗುರಿಸ್ಬೇಕು ನೀವು ಅಂತಾರೆ. ಭಗವಂತ ರಾಮದೇವರ ಸ್ಮರಣೆಯನ್ನು ಮಾಡಿ, ಗುರುಗಳ ಸ್ಮರಣೆಯನ್ನು ಮಾಡಿ, ಅವರ ಗುರುಗಳಾಗಿರ್ತಕ್ಕಂಥ ಸುಧೀಂದ್ರ ತೀರ್ಥರು, ವಿಜೇಂದ್ರ ತೀರ್ಥರ ಸ್ಮರಣೆಯನ್ನು ಮಾಡಿ, ರಾಮದೇವರ ಮೂಲ ರಾಮದೇವರ ಸ್ಮರಣೆಯನ್ನು ಮಾಡಿ ತೀರ್ಥ ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಆ ಪ್ರೋಕ್ಷಣೆಯಿಂದ ವಿಶೇಷವಾಗಿ ಒನಕೆ ಚಿಗುರಿದೆಯಂತೆ. ಅಂಥ ಮಹಾನುಭಾವರು. ಮತ್ತು ಅದರಲ್ಲೂ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಇನ್ನು ಮುಂದಕ್ಕೆ ಹೋಗ್ತಾ 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 ಒಬ್ಬ ಬ್ರಾಹ್ಮಣ ವಿಶೇಷವಾಗಿ ನೀವು ರಾಮದೇವರ ಒಂದು ಪೂಜೆಯನ್ನು ಮಾಡಬೇಕು ಅಂತ, ಆಯಿತು ಗುರುಗಳೇ ಮಾಡ್ತೀನಿ, ಬಂದು ಮಾಡೋಣ ಅಂತೇಳಿ ಆ ರಾಜ್ಯಕ್ಕೆ ಬಂದಿದ್ದಾರೆ. ರಾಮದೇವರ ಪೂಜೆ ನಡೀತಾ ಇದೆ. ಮಾವಿನ ಹಣ್ಣಿನ ಕಾಲ. ಆ ಮಾವಿನ ಹಣ್ಣಿನ ಕಾಲದಲ್ಲಿ ವಿಶೇಷವಾಗಿ ಹಣ್ಣಿನ ರಸವನ್ನು ಮಾಡಿದ್ದಾರೆ. ಆ ರಸದಲ್ಲಿ ವಿಶೇಷವಾಗಿ ಎಲ್ಲರಿಗೆ ಸ್ವೀಕಾರವನ್ನು ಮಾಡಬೇಕು. ಆ ರಸದಲ್ಲಿ ಮಗ ಬಿದ್ದೋಗಿದ್ದಾನೆ. ಆ ಬಿದ್ದಾಗ ಆ ಮಗನನ್ನು ಬದುಕಿಸಿದ್ದಾರೆ ಭಗವಂತ ರಾಘವೇಂದ್ರ ಸ್ವಾಮಿಗಳು. ಗುರುಗಳೇ, ನನ್ನ ಮಗ ಈ ಥರ ಆಗಿದ್ದಾರೆ, ಹೇಳಲಿಲ್ಲ. ರಾಮದೇವ ಪೂಜೆ ಆಗ್ತಾಯಿದೆ, ಮಹಾಮಂಗಳಾರತಿ ಆಗ್ತಾ ಇದೆ, ಕರೆದಿದ್ದಾರೆ ಅವನ್ನ. ಅಪ್ಪ, ಎಲ್ಲೋ ನಿನ್ನ ಮಗನ ಕರೆಯೋ ಅಂದಿದ್ದಾರೆ. ಗುರುಗಳೇ, ನನ್ನ ಮಗ ಇಲ್ಲ ಅಂದಾಗ ಕರೆಯನೇನು ಅಂದಾಗ ಅವರು ದೇಹವನ್ನು ತಂದಿಟ್ಟಾಗ ತೀರ್ಥವನ್ನು ಪ್ರೋಕ್ಷಣೆಯನ್ನು ಮಾಡಿ ರಾಮದೇವರಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿ ತೀರ್ಥೆಯನ್ನು ಪ್ರೋಕ್ಷಣೆಯನ್ನು ಮಾಡಿದ್ದಾರೆ. ಆ ಪ್ರೋಕ್ಷಣೆಯಿಂದ ವಿಶೇಷವಾಗಿ ಅವರ ಮಗ ಬದುಕಿದ್ದಾನಂತೆ. ಅಂಥ ಭಗವಂತ ರಾಘವೇಂದ್ರ ಸ್ವಾಮಿಗಳು ಎಂಥ ಮಹಾನುಭಾವರು ಅಂತಂದರೆ, ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರ ಮಹಾಶಯ ಅಂಥ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಇದೇ ರೀತಿಯಾಗಿ ಮುಂದೆ ಹೋದಾಗ ಒಬ್ಬ ವಿಶೇಷವಾಗಿ ಒಬ್ಬ ತಾಯಿ ಸಿಕ್ಕಿದ್ದಾಳೆ. ನನ್ನ ಮಗನಿಗೆ ಏನೂ ವಿದ್ಯೆ ಇಲ್ಲ ಗುರುಗಳೇ, ನೀವು ಅವನ ವಿಶೇಷವಾಗಿ ಅವನು ಸಾಕಬೇಕು, ಚೊಲಬೇಕು, ನೀವೇನೇ ಅವನು ಉದ್ಧಾರ ಮಾಡಬೇಕು ಅಂದಾಗ ಅವನ ಸೇವಕನಾಗಿ ಇಟ್ಕೊಂಡಿದ್ದಾಳು. ಪ್ರತಿದಿನ ಅವ ರಾಘವೇಂದ್ರ ಸ್ವಾಮಿಗಳು ಸಹ ಎಲ್ಲೆಲ್ಲ ಹೋಗಿ ಬಂದಾಗ ಕಾಲನ್ನು ತೊಳೆಯೋದು, ಆಚೆ ಕಡೆ ಕಾಲನ್ನು ತೊಳಿತಾ ಇದ್ದ. ಪ್ರತಿದಿನ ಅದೇ ಮಾಡ್ತಾ ಇದ್ದ. ಒಂದು 20 ವರ್ಷಗಳ ಕಾಲ ವಿಶೇಷವಾಗಿ ಅದೇ ಸೇವೆ ಸತತವಾಗಿ ಮಾಡ್ತಿದ್ದ. 18-20 ವರ್ಷಗಳ ಕಾಲ. ಒಂದಾನೊಂದು ದಿವಸ ಅವನಿಗೆ ನಾನು ಮದುವೆಯಾಗಬೇಕು ಅಂತಕ್ಕಂಥ ಒಂದು ಆಸೆ ಬಂದ್ಬಿಡ್ತು ಅವನಿಗೆ. ಆಗ ಗುರುಗಳನ್ನು ಕೇಳಿದ. ಸಮಯ 4 ಗಂಟೆ ಆಗಿದೆ ಸಾಯಂಕಾಲ ಸಮಯದಲ್ಲಿ. ಗುರುಗಳೇ, ನೀವು ನನಗೆ ಮದುವೆ ಆಗಬೇಕು, ನೀವು ನಮ್ಮ ಅನುಗ್ರಹವನ್ನು ಮಾಡಬೇಕು ಅಂತ. ಏನೋ ಇವಾಗ ಕೇಳ್ತಾ ಇದೆಯಾ, ಇಷ್ಟು ವರ್ಷಗಳಿಂದ ನಿನ್ನ ಕೆಲಸವನ್ನು ಮಾಡಿ ನನ್ನ ಹತ್ರ ಇದೆಯಾ, ನಾನೇನೋ ದಕ್ಷಿಣೆಯನ್ನು ಕೊಡ್ತಾ ಇದ್ದೀನಿ, ಇವಾಗ ಈ ಟೈಮಲ್ಲಿ ಕೇಳಿದ ಏನೋ ಕೊಡೋದು ನಿನಗೆ. ಗುರುಳೇ, ನನಗೇನು ಬೇಡ, ನಿಮ್ಮ ಆಶೀರ್ವಾದ ಒಂದು ಸಾಕು ನನಗೆ ಅಂತ ಹೇಳಿದೆ. ಏನನ್ನ ಕೊಳ್ಳೇಬೇಕಪ್ಪ ನಾನು ಒಂದು. ಸ್ವಚ್ಛಕ್ಕೆ ಹೋಗಿದ್ರು, ಕಾಲನ್ನು ತೊಳೆದಿದ್ದಾನೆ. ಆಗ ಏನು ಮಾಡಬೇಡ, ಇಷ್ಟು ದಿವಸಗಳ ಕಾಲ ನನಗೆ ನೀರು ಹಾಕಿದೆಯಲ್ಲ ನೀನು, ಆ ನೀರು ಆ ಮುಂದೆ ಹೋಗಿ ಗಿಡದ ಮುಂದೆ ಇದೆ. ಆ ನೀರೆಲ್ಲ ಮಣ್ಣು ವಿಶೇಷವಾಗಿರ್ತಕ್ಕಂಥ ಎಲ್ಲ ಗೊಬ್ಬರ ಆಗಿದೆ, ಇದಾಗಿದೆ. ಆ ಮಣ್ಣನ್ನು ತೆಗೆದುಕೊಂಬ, 2 ಅಡಿ ತೊಗೊಂಬ ಮಣ್ಣನ್ನು ಅಂತೇಳಿ ಎಲ್ಲವನ್ನು ಮಣ್ಣು ತಂದ. ಆ ಗುರುಗಳಿಗೆ ಕೊಟ್ಟ. ಗುರುಗಳು ವಿಶೇಷವಾಗಿ ಆ ಮಣ್ಣನ್ನು ಕೊಟ್ಟರು ಅವನ ಕೈಲಿ. ಇದೇ ನಾನು ಕೊಡೋಕ್ಕಾಗದಪ್ಪ, ನನ್ನ ಹತ್ರ ಬೇರೆ ಏನೂ ಇಲ್ವೋ ಅಂದರು ಅವನಿಗೆ. ಏನದು? ಮೂರ್ತಿಕೆ. ಅದು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದನ್ನು ಆ ಗುರುಗಳು ವಿಶೇಷವಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವನ ಶಿಷ್ಯ ಅವನು ತಗೊಂಡ್ಕೊಂಡು ಮುಂದೆ ಹೋಗ್ತಾ ಇದ್ದಾನೆ. ಹೋಗ್ತಾ 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 ಸಮಯ 7 ಗಂಟೆ ಆಗಿದೆ. ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಜಗಲಿ ಅಂತಿರುತ್ತೆ. ಒಂದು ಗ್ರಾಮದಲ್ಲಿ ಜಗಲಿ ಅಂತಿರುತ್ತೆ. ಆ ಜಗಲಿ ಮೇಲೆ ಕೂತ್ಕೊಂಡು ಅವನು ವಿಶ್ರಾಂತಿ ತಗೊಳ್ತಾ ಇದ್ದಾನೆ. ಅವನೊಬ್ಬ ರಾಜನ ಮನೆ. ಆ ರಾಜನ ಮನೆ ಮುಂದೆ ನಿಂತ್ಕೊಂಡು ಮಲ್ಕೊಂಡಿದ್ದಾನೆ. ತಲೆಯ ಕೆಳಗೆ ಆ ಗಂಟನ್ನು ಇಟ್ಕೊಂಡು, ಬ್ಯಾಗನ್ನು ಇಟ್ಕೊಂಡು ಕೂತ್ಕೊಂಡು ಮಲ್ಕೊಂಡಿದ್ದಾನೆ. ಅವರ ಮನೆಯಲ್ಲಿ ಒಂದು ಗರ್ಭಿಣಿ ಇತ್ತು. 11 ಗಂಟೆ 30 ನಿಮಿಷಕ್ಕೆ ಸರಿಯಾಗಿ ರಾಕ್ಷಸ ಆ ಗರ್ಭಿಣಿ ವಿಶೇಷವಾಗಿ ಆ ಮಗುವನ್ನು ಜನನ ಮಾಡಿದರೆ ಪ್ರತಿ ಏನು ಜನನ ಮಾಡ್ತಾ ಇರುತ್ತೋ ಆ ರಾಕ್ಷಸ ತಿಂದಾಕ್ಬಿಡೋನಂತೆ. ಅದೇ ರೀತಿಯಾಗಿ ಒಂದು ಗಂಟು ಇಟ್ಕೊಂಡು ಮಲಗಿದ್ದಾನೆ. ಆ ಮನೆಯಲ್ಲಿ ಮಗು ವಿಶೇಷವಾಗಿ ಹುಟ್ಟಬೇಕು. 11 ಗಂಟೆ ಸಮಯದಲ್ಲಿ ಆ ರಾಕ್ಷಸ ಬಂದು ನಿಂತ್ಕೊಂಡಂತೆ. ನಾನು ರಾಕ್ಷಸ ಎಲ್ಲಿ ಒಳಗಡೆ ಹೋಗ್ತಾ ಇದ್ದಾನೆ. ಆ ಒಳಗಡೆ ಹೋಗೋಕ್ಕೆ ಆಗ್ತಾಯಿಲ್ಲಂತೆ. ಯಾಕೆ? ಅಲ್ಲಿ ರಾಘವೇಂದ್ರ ಸ್ವಾಮಿ ಕೊಟ್ಟಿರ್ತಕ್ಕಂಥ ಆ ಮೃತ್ತಿಕೆ ಇದೆ, ಆ ಗುರುಗಳು ಕೊಟ್ಟಿರ್ತಕ್ಕಂಥ ಮಣ್ಣಿದೆ. ಆ ಮಣ್ಣು ಮುಂದೆ ಹೋಗಿ ಬಿಡ್ತಾನೇ ಇಲ್ಲ ಅಂತದ್ದು. ಅದೇ ರೀತಿಯಾಗಿ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ರೀತಿಯಾಗಿ ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ್ದಾರೆ ಅಂತಂದರೆ
ಆ ಮೂರ್ತಿಗೆ ಯಾರು ನೀನು ಎದ್ದೇಳು ಅಂತ ಇದ್ದಾರೆ. ಆಗ ಅವ್ರು ಹೇಳೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅವನು ನಿಂತ್ಕೊಂಡು ಎದ್ದಿದ್ದಾನೆ. ಯಾರು ನೀನು ಅಂತ ಕೇಳಿದ್ದಾನೆ. ರಾಕ್ಷಸನ ಅನ್ನುವಂತೆ. ಆಗ ಅವನಿಗೂ ಭಯವಾಗಿದೆ. ಏನು ಮಾಡೋದು ಅಂದಾಗ ಆ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾನೆ. ಯಾರನ್ನ? ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದಾನು. ರಾಘವೇಂದ್ರ 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 ರಾಘಪ್ಪ 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 ಅಂದಿದ್ದಾನೆ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಗಮನಕ್ಕೆ ಬಂತು ಅವನಿಗೆ. ಆ ಮೂರ್ತಿಗೆ ಗಮನಕ್ಕೆ ಬಂದಾಗ ಆ ಮೂರ್ತಿಕೆಯಲ್ಲಿ ಟೌದಲ್ಲಿ ಕಟ್ಕೊಂಡಿದ್ದಾನೆ. ಮಡಪಂಚೆಯಲ್ಲಿ ಮೂರ್ತಿಕೆ ಕಟ್ಟಿದ್ದಾನೆ. ಆ ಮೂರ್ತಿಕೆಯನ್ನು ತಗೊಂಡು ಅವನ ಮೇಲೆ ಹಾಕಿದ್ದಾನೆ. ರಾಕ್ಷಸನ ಮೇಲೆ ಸುಟ್ಟು ಬೂದಿ ಆಗುತ್ತೆ. ಸುಟ್ಟು ಬೂದಿಯಾಗಲು ರಾಘವೇಂದ್ರ, ಆ ರಾಘವೇಂದ್ರ ಸ್ವಾಮಿಗಳ ಮೂರ್ತಿಕೆಯಿಂದ ಸುಟ್ಟು ಬೂದಿಯಾಗ್ಬಿಟ್ಟಂಥವ್ರು. ತದನಂತರ ಅಲ್ಲಿರ್ತಕ್ಕಂಥವರು ಬಂದು, ಅಪ್ಪ ನಮಗೆ ಒಳ್ಳೆ ಜ್ಞಾನ, ನಮಗೆ ನನ್ನ ಮಗಳನ್ನು, ನನ್ನ ಮೊಮ್ಮಗನನ್ನು ಉಳಿಸಿದೆಯಾ ನೀನು? ನಿನಗೇನು ಬೇಕು ಹೇಳಿಕೊಡ್ತೀನಿ ಅನ್ನಂತೆ. ನನಗೇನು ಬೇಡ ಗುರುಗಳೇ, ನಾನೆಲ್ಲ ಉಳಿಸಿರೋದು ನಮ್ಮ ಗುರುಗಳಿಗೆ ಪ್ರತಿದಿನ ನಾನು ಸೇವೆಯನ್ನು ಮಾಡ್ತಿದ್ದೆ. ಆ ಸೇವೆಯನ್ನು ಮಾಡಿದ ಮೂರ್ತಿಗೆಯನ್ನು ಮಣ್ಣನ್ನು ಕೊಟ್ಟಿದ್ದಾರೆ. ಆ ಮೂರ್ತಿಗೆಯನ್ನು ತೆಗೆದು ತಲೆ ಮೇಲೆ ಇಟ್ಕೊಂಡಿದ್ದೆ, ಕೆಳಗೆ ಇಟ್ಕೊಂಡಿದ್ದೆ. ಆ ಮೂರ್ತಿಗೆಯನ್ನು ರಾಗದಾಗ ಸುಟ್ಟೋದ. ಈಗ ನಿನ್ನ ಮಗಳು ಮೊಮ್ಮಗ ಬದುಕಿದ್ದಾನೆ, ನಿಮ್ಮ ಸೊಸೆಯೂ ಮೊಮ್ಮಗಳು ಬದುಕಿದ್ದಾಳೆ. ನಿಮಗೆಲ್ಲ ರಾಯರೇ ಅನುಗ್ರಹ ಮಾಡಲಿ. ಏನಕ್ಕೆ ಬಂದಿದ್ದೀಯಪ್ಪ ನೀನು ಅಂದಾಗ, ನನಗೆ ಮದುವೆ ಇಲ್ಲ, ಮದುವೆ ಮಾಡ್ಕೊಬೇಕು ನಾನು. ಅದಕ್ಕೋಸ್ಕರ ಅವ್ರ ಮನೆಯಲ್ಲಿ ಇರ್ತಕ್ಕಂಥ ಒಬ್ಬ ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿ ಕರ್ಕೊಂಡೋಗಿದ್ದಾರಂತೆ. ಅಂಥ ಮಹಾನುಭಾವರು ಎಂತೆಂಥವ್ರಿಗೂ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಯಾಕೆ ಒಳ್ಳೇದು ಮಾಡಲ್ಲ? ಅಂಥ ಮಹಾಮಹಿಮರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ರಾಯರ ಪಟ್ಟಾಭಿಷೇಕ 405ನೇ ಪಟ್ಟಾಭಿಷೇಕ ಈ ದಿನದಿಂದ ಗುರುವಾರದಿಂದ ಮಂಗಳವಾರ ತನಕ 24ನೇ ತಾರೀಕು ಮಂಗಳವಾರ ಆಗುತ್ತೆ. ಅಲ್ಲಿಯ ತನಕ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯನ್ನು ಮಾಡಿ ಪ್ರತಿದಿನ ರಾಯರಿಗೆ ನಿಮ್ಮ ಮನೆಯಲ್ಲಿ ಬೃಂದಾವನವಿಲ್ಲ ಇದ್ದರೆ ಪರವಾಗಿಲ್ಲ, ಫೋಟೋವಿದ್ದರೆ ತುಪ್ಪದ ದೀಪವನ್ನು ಹಚ್ಚಿ, ಆ ತುಪ್ಪದ ದೀಪವನ್ನು ಹಚ್ಚಿ ಸ್ಮರಣೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ, ಪ್ರತಿದಿನ ರಾಯರ ಪೂಜೆಯನ್ನು ಮಾಡಿ ನಿಮ್ಮ ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಸಿದ್ಧಿಯಾಗ್ತಕ್ಕಂಥ ಭಾಗ್ಯ ವಿಶೇಷವಾಗಿರ್ತಕ್ಕಂಥ ದಿನ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದಿಂದ ಶುರು ಆದರೆ ರಾಯರ ವರ್ಧಂತಿ ತನಕ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಪಾಲ್ಗುಣ ಮಾಸ. ಆ ಪಾಲ್ಗುಣ ಮಾಸದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಅವರವರ ಚಿಂತನೆ, ಅವರವರಿಗೆ ಏನೇನು ಕಷ್ಟಗಳಿದೆ ಆ ಕಷ್ಟಗಳನ್ನು ಕೇಳಿ ಪ್ರತಿದಿನ 21 ನಮಸ್ಕಾರವನ್ನು ಶುರು ಮಾಡಿ, ಪ್ರತಿದಿನ 21 ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು 21 ನಮಸ್ಕಾರವನ್ನು ಮಾಡಿ, ರಾಯರಿಗೆ ತುಪ್ಪ ದೀಪವನ್ನು ಹಚ್ಚಿ, ಬೆಲ್ಲದ ದೀಪವನ್ನು ಹಚ್ಚಿ, ಇವೆಲ್ಲವನ್ನು ಮಾಡಿದಾಗ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಜ್ವಾಲಾ ಭವರೋಗ ವಿದ್ಯೆ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ರಾಘವೇಂದ್ರ ಸ್ವಾಮಿಗಳು, ವಿಜೇಂದ್ರ ತೀರ್ಥರು, ಜಯತೀರ್ಥರು, ರಾಯರು ಮೂರೂ ಮೃತಿಗೆ ಇರ್ತಕ್ಕಂಥ ಇಂಥ ಗುರುಗಳ ಸೇವೆಯನ್ನು ಯಾರು ಮಾಡ್ತೀರಾ? ಇಂಥ ಗುರುಗಳನ್ನು ಏನು ನೋಡ್ತೀರಾ? ಆ ಗುರುಗಳಿಗೆ ವಿಶೇಷವಾಗಿ ಏನು ಕೇಳಲ್ಲ ಅವರು. ನಿಮಗೆ ಬಹಳ ಭಗವಂತ ಒಳ್ಳೆ ಜ್ಞಾನವನ್ನು ಕೊಟ್ಟು ಒಳ್ಳೆ ಬುದ್ಧಿಯನ್ನು ಕೊಟ್ಟು ರಾಯರಿಗೆ ಏನನ್ನು ಸಮರ್ಪಣೆಯನ್ನು ಮಾಡಬೇಕು ಅಂತಿದ್ದಾಗ ಬೆಳ್ಳಿಯನ್ನು ಸಮರ್ಪಣೆಯನ್ನು ಮಾಡಿ ಒಳ್ಳೆಯದು, ವಸ್ತ್ರವನ್ನು ಸಮರ್ಪಣೆಯನ್ನು ಮಾಡಿ ಒಳ್ಳೆಯದು, ಅನ್ನದಾನವನ್ನು ಮಾಡಿ ಒಳ್ಳೆಯದು, ಅಭಿಷೇಕವನ್ನು ಮಾಡಿಸಿ ಒಳ್ಳೆಯದು, ದವಸ ಧಾನ್ಯಗಳನ್ನು ಕೊಡಿ ಒಳ್ಳೆಯದು. ಇಂಥವೆಲ್ಲವನ್ನು ಕೊಟ್ಟಾಗ ಆ ಗುರುಗಳು ನಿಮಗೆ ಎಷ್ಟು ನೀವು ಕೊಡ್ತೀರೋ 10ರಷ್ಟು ನಿಮಗೆ ಗುರುಗಳು ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಕೊಟ್ಬಿಡ್ತಾರಂತೆ. ಅದಕ್ಕೋಸ್ಕರವಾಗಿ ಇಂಥ ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕವನ್ನು ಎಲ್ಲರೂ ಮಾಡಿ ಅಲ್ಲಿಂದ ಶುರು ಮಾಡಿ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಾನೆ. ಅವರವರ ಕಷ್ಟಗಳೆಲ್ಲರಿಗೂ ಪರಿಹಾರ ಮಾಡಿ ಅಂತೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿ ಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ. ಅತ್ಯಂತ ದಯಾಳುವಿದೆ. ಇಂಥ ಅತ್ಯಂತ ದಯಾಳರಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪಟ್ಟಾಭಿಷೇಕ ಎಲ್ಲರಿಗೂ ರಾಯರೇ ನಿಮ್ಮ ಮನೆಗೆ ಬಂದು ನಿಂತು ಅವರವರ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಓಂ ಶ್ರೀ ರಾಘವೇಂದ್ರ